ಉತ್ತರ ಕೊಡ್ತಾನೆ, ಸದುತ್ತರ ಕೊಡ್ತಾನೆ. ನೀರಿನಲ್ಲಿ ಹಡಗು ಇರಬೇಕು, ಹಡಗಿನಲ್ಲಿ ನೀರು ಬರಬಾರ್ದೋ ಗೊತ್ತಾ? ಹಾಗೆ ನೀನು ಉದ್ಯೋಗ ಬಿಟ್ಟು ನಿನ್ನ ಮಕ್ಕಳನ್ನು ಏಕೆ ಬಾಧೆಗೆ ಸಿಕ್ಕಾಕ್ಸ್ತೀಯ? ಯೆಶಾಯ ಗ್ರಂಥದಲ್ಲಿ 6ನೇ ಅಧ್ಯಾಯ 6ನೇ ವಚನ, ಸೆರೂಪರೆಯಲ್ಲಿ ಒಬ್ಬನು ಯಜ್ಞದಿಂದ ತನ್ನನ್ನು ಬೆಂಕಿ ಕಂಡು ಆ ಬೆಂಕಿಯಿಂದ ಒಂದು ಕೆಂಡವನ್ನು ತಂದು ಕೊಟ್ಟ. ಬೆಂಕಿಯನ್ನು ಕೆಂಡದಿಂದ ಕೊಂಡು ಬಂದು ಬಾಯಿಗೆ ಹಚ್ಚಿದ. ನನ್ನ ದೋಷಗಳೆಲ್ಲ ಪರಿಹಾರವಾಯಿತು, ನನ್ನ ಪಾಪಗಳೆಲ್ಲ ಪರಿಹಾರವಾಯಿತು. ಏಕೆ? ನಾನು ಅಪವಿತ್ರವಾದ ವಲಸು ಹೋದ ಜನಗಳ ಮೇಲೆ ನಾನು ನಿಲ್ಲುತ್ತಾ ಇದ್ದೇನೆ. ವಲಸು ಹೋದ ಜನಾಂಗಗಳಲ್ಲಿ ನಾನು ನಿಲ್ಲುತ್ತಾ ಇದ್ದೇನೆ ಅಂತ ಯೆಶಾಯ ಹೇಳ್ತಾ ಇದ್ದಾನೆ. ಅಲ್ಲ, ನಾನು ನಿನಗೆ ಪರಿಶುದ್ಧಪಡಿಸಿದ್ದೀನಿ, ಪವಿತ್ರಪಡಿಸಿದ್ದೀನಿ. ವಿನಯಪೂರ್ವಕವಾದ ಪಶ್ಚಾತ್ತಾಪ, ನಿನಗೆ ಆಯಾಸಕರವಾದ ಜೀವಿತ ನನ್ನಲ್ಲಿದೆಯೇನೋ, ನನ್ನ ಹೃದಯವನ್ನು ಪರಿಶೋಧಿಸು ಅಂತ ನೀನು ಪ್ರಾರ್ಥನೆ ಮಾಡಿದರೆ ನಿನಗೆ ಸದುತ್ತರ ಸಿಗುತ್ತೆ. ಪರಿಶುದ್ಧನು 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 ಅಂತ